Good morning, students. In the previous class, we already started the lesson motion and time. Okay, today we are discussing what do you mean by oscillation and time period. So, oscillation, when the probe moves from the mean position O to A and B and back to O, it is called one oscillation. Just you have to observe here. See this one. Here A, O and B is there. A, O and B. Here O to A, like this, O to A, and again B to back to O. A to O, again B to back to O. It is called one oscillation. It is like this. Okay, and next, see, when the probe moves from one extreme position A to the other extreme position B and back to A, it is called one oscillation. So it is a definition. When the probe moves from extreme, that is A to B and again B to A, it means it is one oscillation. Is it clear? Like A to B, ಇಲ್ಲಿಂದ ಇಲ್ಲಿವರೆಗೂ ಅಗೇನ್ B to A ವಾಪಸ್ ರಿಟರ್ನ್ ಆಯಿತು ಅಂದರೆ ನಾವು ಇದಕ್ಕೆ ಒನ್ ಆಸಿಲೇಷನ್ ಅಂತ ಕರಿತೀವಿ. ಜಸ್ಟ್ ಅದು ಈ ರೀತಿ ಬಂದರೆ ಒನ್ ಆಸಿಲೇಷನ್ ಆಗಲ್ಲ, ವಾಪಸ್ ರಿಟರ್ನ್ ಬರಬೇಕು. ಅದು ಈ ಒಂದು ಸೈಡ್ ಹೋಗಿ ವಾಪಸ್ ನಾವು ಆ ಸೈಡೇ ಬಂದರೆ ನಾವು ಅದಕ್ಕೆ ಒನ್ ಆಸಿಲೇಷನ್ ಅಂತ ಕರಿತೀವಿ. And time period. What do you mean by time period? The time taken by the pendulum to complete one oscillation is called time period. So one oscillation ಅಂದರೆ ಏನು ಗೊತ್ತಾಯ್ತು ನಿಮಗೀಗ? It is A to B and again B to A position. ಈ ರೀತಿ ಒಂದು ಕಂಪ್ಲೀಟ್ ಆಗಿ ರೌಂಡ್ ಬಂದರೆ, ರೆವಲ್ಯೂಷನ್ ಬಂದರೆ ಅದಕ್ಕೆ ನಾವೇನಂತ ಕರಿತೀವಿ? ಒನ್ ಆಸಿಲೇಷನ್. ಸೊ ಇನ್ ಟೈಮ್ ಟೇಬಲ್, ವುಡ್ ಯು ಮೀನ್ ಬೈ ಟೈಮ್ ಟೇಬಲ್? ಒನ್ ಆಸಿಲೇಷನ್, that is here time taken by the pendulum to complete one oscillation is called time period. A to B and B to A, it is one oscillation. ಇದಕ್ಕೆ ಒನ್ ಆಸಿಲೇಷನ್ ಅಂತ ಕರೆದ್ವಿ. ಸೊ ಈ ಒನ್ ಆಸಿಲೇಷನಿಗೆ ಎಷ್ಟು ಟೈಮ್ ತಗೊಳುತ್ತೆ? ಫಾರ್ ಎಕ್ಸಾಂಪಲ್, ಇಟ್ ಮೇ ಬಿ 2 seconds, 3 seconds, or it may be 1 minute, 2 minutes, like this. Then time taken is known as time period. ಈ ಒನ್ ಆಸಿಲೇಷನ್ ಕಂಪ್ಲೀಟ್ ಆಗಕ್ಕೆ ನಮಗೆ ಎಷ್ಟು ಟೈಮ್ ತಗೊಳುತ್ತಲ್ಲ, ನಾವು ಅದಕ್ಕೆ ಏನಂತ ಕರಿತೀವಿ? ಟೈಮ್ ಪೀರಿಯಡ್. ಓಕೆ, ಇಸ್ ಇಟ್ ಕ್ಲಿಯರ್? Here this is one extreme position A and this is second extreme position B and this one is mean position, means middle ಇರುತ್ತೆ. ಇಲ್ಲಿ ಎರಡು A ಸೈಡು ಆ್ಯಂಡ್ B ಸೈಡ್ ಕಂಪೇರ್ ಮಾಡಿದಾಗ ಮಿಡಲ್ ಆಗಿರುತ್ತೆ. A to B ಇಂದ A to B ಇಂದ ವಾಪಸ್ B to Aಗೆ ಬಂದರೆ ನಾವು ಅದಕ್ಕೆ ಒನ್ ಆಸಿಲೇಷನ್ ಅಂತ ಕರಿತೀವಿ. ಅಗೇನ್ A to B ಇಂದ B to Aಗೆ ಬಂದಿದ್ದ ಟೈಮ್ ಇರುತ್ತೆ. ಸೊ ಆ ಎಕ್ಸಾಕ್ಟ್ ಟೈಮಿಗೆ ನಾವು ಟೈಮ್ ಪೀರಿಯಡ್ ಅಂತ ಕರಿತೀವಿ. ಓಕೆ, ಇಸ್ ಇಟ್ ಕ್ಲಿಯರ್? See here one simple activity is there, that is to measure the time period of a simple pendulum. It is a simple pendulum diagram. Just you have to measure it. How we measure? So first of all, set up a simple pendulum with a thread. First, set up a simple pendulum with a thread of length about 1 meter. ಸಿಂಪಲ್ ಪೆಂಡುಲಮ್, ಯಾವುದೇ ಒಂದು ಸಿಂಪಲ್ ಪೆಂಡುಲಮ್ ನಾವು ಮಾಡ್ಬೋದು. ಆ ಸಿಂಪಲ್ ಪೆಂಡುಲಮ್ ಯೂಸಿಂಗ್ ಥ್ರೆಡ್ ಯೂಸ್ ಮಾಡಿ 1 ಮೀಟರ್ವರೆಗೂ ನಾವು ಟ್ಯಾಗ್ ಮಾಡಬೇಕು, ಅಂದರೆ ಅದಕ್ಕೆ ಕಟ್ಟಬೇಕು. ಓಕೆ, ಮೂವ್ ದ ಬಾಬ್ ಒನ್ ಸೈಡ್ ಆ್ಯಂಡ್ ರಿಲೀಸ್ ದಿ ಬಾಬ್. ಸೊ ಈ ಸೈಡಿಂದ ನಾವು ಬಾಬ್ ಸಿಂಪಲ್ ಪೆಂಡುಲಮ್ ಕಟ್ಟಿದ್ವಿ ಅಂತ ತಿಳಿರಿ. ಏನು ಹೇಳ್ಯಾರ? ಮೂವ್ ದ ಬಾಬ್ ಟು ಒನ್ ಸೈಡ್ ಆ್ಯಂಡ್ ರಿಲೀಸ್ ದಿ ಬಾಬ್. ಸೊ ಅದು ಈ ಸೈಡಿಂದ ನಾವು ಹಿಡಿದು ಬಿಡಬೇಕು. ಫಸ್ಟ್ ಬಿಟ್ಟರೆ ಅದು ಮೂಮೆಂಟ್ ಆಗ್ತಿರಬೇಕು. ಆ ರೀತಿ ನಾವು ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಮೆಜರ್ ದ ಟೈಮ್ ಟೇಕನ್ ಟು ಕಂಪ್ಲೀಟ್ 20 oscillations ಯೂಸಿಂಗ್ ಅ ಸ್ಟಾಪ್ ವಾಚ್ ಆರ್ ಸ್ಟಾಪ್ ಕ್ಲಾಕ್. ರೆಕಾರ್ಡ್ ದಿ ಅಬ್ಸರ್ವೇಷನ್ ಇನ್ ದ table. Repeat the activity 3 times and record the observation. Find the time taken for one oscillation. So the time period is nearly the same in all the cases. So what is your activity? First you have to take a thread. Take a thread in 1 meter long. 1 meter ಇವರೆಗೂ ನಾವು ಒಂದು ಥ್ರೆಡ್ ತೊಗೊಂಡ್ವಿ. ಸೊ ಅದಕ್ಕೊಂದು ಬಾಬ್ ಕಟ್ಟಿದ್ವಿ.
ಅಲ್ಲೇನು ಹೇಳಿದ್ದಾರೆ, ಮೂವ್ ದ ಬಾಬ್ ಇನ್ ಒನ್ ಸೈಡಿಂದ ಬಿಟ್ಟು ನಾವು ಸೆಕೆಂಡ್ ಸೈಡ್ವರೆಗೂ ಈ ರೀತಿಯಾಗಿ ಹೋಗುವಂಥ ಆಸಿಲೇಷನ್ಸ್ ಅಂತ ಕರಿದ್ವಿ. ಓಕೆ, ಸೊ ಫಸ್ಟ್ ಆಫ್ ಆಲ್ ಮೆಜರ್ ದ ಟೈಮ್ ಟೇಕನ್ ಟು 20 ಆಸಿಲೇಷನ್ಸ್. ಫಸ್ಟ್ ಒಂದು ಸಲ ಬಿಡ್ರಿ, ಬಿಟ್ಟ ನಂತರ ಅದು 20 ಆಸಿಲೇಷನ್ಸ್ ಆಗೋವರೆಗೂ ನಾವು ವೇಟ್ ಮಾಡಬೇಕು. ಯೂಸಿಂಗ್ ಸ್ಟಾಪ್ ವಾಚ್ ಆ್ಯಂಡ್ ಕ್ಲಾಕ್ ವಾಚ್ ಯೂಸ್ ಮಾಡಿ ನಾವು ಅದ್ರ ಟೈಮ್ ಪೀರಿಯಡ್ ತೊಗೋಬೇಕು. ಒಂದು ಸಲ ಬಿಟ್ವಿ ಅಂದರೆ ಇದು ಒನ್ ಲೈಕ್ 2 3 4 5 6 7 ಲೈಕ್ ದಿಸ್ ಯು ಹ್ಯಾವ್ ಟು ಟೇಕ್ 20 ಆಸಿಲೇಷನ್ಸ್. ಒಂದು ಸಲ ನಾವು ಬಾಬ್ ಬಿಟ್ವಿ ಅಂದ್ರೆ ಅದು 20 ಆಸಿಲೇಷನ್ಸ್ ಆಗೋವರೆಗೂ ಕೌಂಟ್ ಮಾಡಬೇಕು. ಸೊ 20 ಆಸಿಲೇಷನ್ಸ್ ಆಯ್ತು ಅಂದ್ರೆ ಅದರ ಟೈಮ್ ಎಷ್ಟು ತಗೋತು ಇಲ್ಲಿ ಬರಿಬೇಕು ನಾವು. ಓಕೆ, ನೆಕ್ಸ್ಟ್ ಅಗೇನ್ ಅವ್ರು ಎಷ್ಟು ಸಲ ಮಾಡಂತ ಹೇಳಿದ್ದಾರೆ, 3 ಟೈಮ್ಸ್. 20 ಟೈಮ್ಸ್ ಇಲ್ಲಿ ತೊಗೊಂಡ್ವಿ, ಅದರ ಟೈಮ್ ಪೀರಿಯಡ್ ಇಲ್ಲಿ ಬರೆದ್ವಿ. ಇಟ್ ಮೇ ಬಿ ಇಟ್ ಟೇಕ್ಸ್ 1 ಮಿನಿಟ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಆಸಿಲೇಷನ್ ಮತ್ತು ಸ್ಟಾಪ್ ಆದ ನಂತರ ಇಲ್ಲಿಂದ ಬಿಡೋದು. ಅದು 1 2 3 4 ಲೈಕ್ ದಿಸ್ 20 ಆಸಿಲೇಷನ್ಸ್ ಆ್ಯಂಡ್ ಹಿಯರ್ ಅಗೇನ್ ಟೈಮ್ ಪೀರಿಯಡ್ ಅದು ಎಷ್ಟು ತೊಗೋತು. ಆ್ಯಂಡ್ ಥರ್ಡ್ ಟೈಪು ಅದ ಮಾಡಬೇಕು. ಸೊ ಇಲ್ಲಿಂದ ಬಿಟ್ವಿ, ಅಗೇನ್ ಯು ಹ್ಯಾವ್ ಟು ಟೇಕ್ ಅಪ್ 20 ಆಸಿಲೇಷನ್ಸ್ ಆ್ಯಂಡ್ ಹಿಯರ್ time. This type you have to complete your table. Is it clear about this activity? Okay, let us move next. That is units of time and speed. Units of time and speed. The basic unit of time is, that is second. Its symbol is small s. The basic unit of time. ಪ್ರತಿಯೊಂದಕ್ಕೂ ಯೂನಿಟ್ ಇರುತ್ತೆ ಅಂತ ಹೇಳಿದ್ವಿ. ಫಾರ್ ಎಕ್ಸಾಂಪಲ್ ನಾವೀಗ ಹಾಲು ತೊಗೊಳ್ಳುವಾಗ ನಾವೇನು ಮಾಡ್ತೀವಿ, ಲೀಟರ್ ಯೂಸ್ ಮಾಡ್ತೀವಿ, ಶುಗರ್ ಲೈಕ್ ದಿಸ್ kgs. ಸೊ ಈ ರೀತಿ ಟೈಮಿಗೂ ಒಂದು ಯೂನಿಟ್ ಇರುತ್ತೆ, ದಟ್ ಈಸ್ ಸೆಕೆಂಡ್ ಆ್ಯಂಡ್ ಇಟ್ಸ್ ಸಿಂಬಲ್ ಈಸ್ ಸ್ಮಾಲ್ ಎಸ್. ಲಾರ್ಜರ್ ಯೂನಿಟ್ಸ್ ಆಫ್ ಟೈಮ್ ಆರ್ ಮಿನಿಟ್ ಆ್ಯಂಡ್ ಅವರ್. ಸೊ ಒಂದು ಟೈಮನ್ನು ಮೆಜರ್ ಮಾಡುವಾಗ ನಿಮಗೆಲ್ಲರಿಗೂ ಐ ಥಿಂಕ್ ಎಲ್ಲರಿಗೂ ಇದು ಪರಿಚಯ ಇದೆ. ಒಂದು ಕ್ಲಾಕಲ್ಲಿ ಟೈಮ್ ನೋಡಬೇಕಾದ್ರೆ ಸೆಕೆಂಡ್ಸ್ ಇರುತ್ತೆ, ಅವರ್ಸ್ ಇರುತ್ತೆ ಆ್ಯಂಡ್ ಮಿನಿಟ್ ಇರುತ್ತೆ. 1 hour 30 seconds or 30 minutes ಈ ರೀತಿ ಹೇಳ್ತಿರ್ತೀವಿ. ಸೊ ದ್ಯಾಟ್ಸ್ ವೈ ಲಾರ್ಜರ್ ಯೂನಿಟ್ಸ್ ಆಫ್ ಟೈಮ್ ಆರ್ ಮಿನಿಟ್ ಆ್ಯಂಡ್ ಅವರ್. You already know that those units are related to one another. ಒಂದು ಕ್ಲಾಕಲ್ಲಿ ಎಲ್ಲನೂ ರಿಲೇಟೆಡ್ ಇರುತ್ತೆ. ಟೈಮ್ ನೋಡಬೇಕಾದ್ರೆ ನಾವು ಅವರು ಮೆನ್ಷನ್ ಮಾಡ್ತೀವಿ. ಲೈಕ್ ಫಾರ್ ಎಕ್ಸಾಂಪಲ್ 1 hour 30 minutes ಆಗಿದೆ ಅಂತ ಹೇಳ್ತೀವಿ. ಮ್ಯಾಲೆ ಸೆಕೆಂಡ್ಸ್ ಹೇಳಬೇಕಾದ್ರೂ 1 hour 20 seconds 30 seconds ಈ ರೀತಿಯೂ ಆಗಿರುತ್ತೆ. ಆ್ಯಂಡ್ what could be the basic units of speed? Then what is the basic unit of speed? Since the speed is, that is, we know that distance divided by time. The basic unit of speed is meter per second. ಈ ರೀತಿ ಬರೀತೀವಿ, meter per second. You have to read like this. It means per. Meter per second. It could also be expressed in the other units, that is meter per minute or kilometer per hour. Next, you must remember that it is very important. The symbol of all units are written in singular. The symbols of all units are written in singular. ಸಿಂಗ್ಯುಲರ್ ಆಗಿ ಬರಿಬೇಕು. ನಾವು ಹೇಗೆ ಸಿಂಗ್ಯುಲರ್ ಬರಿತೀವಿ, ಫಾರ್ ಎಕ್ಸಾಂಪಲ್ ನೋಡಿ, ಈಗ ನಾನು 2 ಲೀಟರ್ ಮಿಲ್ಕ್ ತೊಗೋತೀನಿ ಅಂತ ತಿಳಿಯಿರಿ. 2 ಲೀಟರ್ ಆಫ್ ಮಿಲ್ಕ್. ಓಕೆ, ಇಲ್ಲಿ ಲೀಟರ್ ಯೂನಿಟ್. ಸೊ ಈ ಯೂನಿಟ್ ಪ್ರತಿಯೊಂದಕ್ಕೂ ಸಿಂಗಲ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ನಾವು ಹಿಂಗೆ ಬರೆಯೋಂಗಿಲ್ಲ, 2 ಲೀಟರ್ ಕಿಲೋಮೀಟರ್ ಮಿಲ್ಕ್. ಇಲ್ಲಿ ಕಿಲೋಮೀಟರ್ ಆ್ಯಂಡ್ ಲೀಟರ್ ಎರಡು ಯೂನಿಟ್ಸ್ ಆಯ್ತು, ಬಟ್ ಪ್ರತಿಯೊಂದಲ್ಲಿ ನಾವು ಸಿಂಗಲ್ ಯೂನಿಟ್ಸನ್ನು ಯೂಸ್ ಮಾಡಬೇಕು. ಯಾವುದಕ್ಕೂ ಡಬಲ್ ಯೂನಿಟ್ ಬರೋಲ್ಲ. ಅನದರ್ ಎಕ್ಸಾಂಪಲ್, ಲೈಕ್ ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ರನ್. ನಾವು ವಾಕ್ ಮಾಡುವಾಗ, ರನ್ನಿಂಗ್ ಮಾಡುವಾಗ 1 ಕಿಲೋಮೀಟರ್ ನಾವು ರನ್ ಮಾಡಿದ್ನಿ ಅಂತ ತಿಳಿಯಿರಿ. ಸೊ 1 ಕಿಲೋಮೀಟರ್ ಅಗೇನ್ ಮೀಟರ್ ಲೈಕ್ ದಿಸ್, ಡೋಂಟ್ ಡೂ ಇಟ್.
ಅಂದ್ರೆ ನಾವು 1 ಕಿಲೋಮೀಟರ್ ಮೀಟರ್ವರೆಗೂ ಓದಿದ್ನಿ ಅನ್ನುವಂಗಿಲ್ಲ. ಇಲ್ಲಿ 2 ಯೂನಿಟ್ಸ್ ಯಾವತ್ತೂ ಬರಲ್ಲ. ಯಾವುದೇ ಒಂದು ಯೂನಿಟ್ ಹೇಳಬೇಕಾದ್ರೆ ಅದೇನಾಗಿರುತ್ತೆ, ಸಿಂಗುಲರ್ ಆಗಿರುತ್ತೆ. ಒಂದು ನೀವು ಮೀಟರ್ ಆದರೂ ಯೂಸ್ ಮಾಡಿ, 1 ಮೀಟರ್ ಓಡಿದ್ನಿ, ಓಕೆ 1 ಮೀಟರ್ ರನ್ ಮಾಡಿದ್ನಿ, ಇಲ್ಲ 1 ಕಿಲೋಮೀಟರ್ ರನ್ ಮಾಡಿದ್ನಿ. ಈ ರೀತಿ ನಾವು ಸಿಂಗಲ್ ಯೂನಿಟ್ಸನ್ನು ಯೂಸ್ ಮಾಡಬೇಕು. ಯಾವಾಗಲೂ ನಾವು ಡಬಲ್ ಯೂನಿಟ್ಸನ್ನು ಯೂಸ್ ಮಾಡಬಾರ್ದು. ಓಕೆ, ನೆಕ್ಸ್ಟ್ ಯೂನಿಟ್ಸ್ ಆಫ್ ಮೆಜರ್ ದ್ಯಾಟ್ ಈಸ್ ಇನ್ ಟೈಮ್ ಸ್ಪೀಡ್. ಎಸ್ ಯು ನೋ, ಈಗ ನಾವೀಗ ಸ್ಟಡಿ ಮಾಡಿದ್ವಿ ಏನೇನಂತ ಹೇಳಿ. ಟೈಮ್ ಇಟ್ ಈಸ್ ಇನ್ ಸೆಕೆಂಡ್, ಮಿನಿಟ್ ಆ್ಯಂಡ್ ಅವರ್. ಈ ಮೂರದರಲ್ಲೂ ನಾವು ಟೈಮ್ ಮೆಜರ್ ಮಾಡ್ತೀವಿ. ಹೇಗಂತ ಹೇಳಿದ್ನಿ, ಕ್ಲಾಕಲ್ಲಿ ಅವರು ಇರುತ್ತೆ, ಆ್ಯಂಡ್ ಮಿನಿಟ್ಸ್ ಆಲ್ಸೋ ಈಸ್ ದೇರ್, ಆ್ಯಂಡ್ ಸೆಕೆಂಡ್ಸ್ ಆಲ್ಸೋ ಈಸ್ ದೇರ್. ಆ್ಯಂಡ್ ನೆಕ್ಸ್ಟ್ speed unit. What is the speed? That is distance divided by time taken or time. Here meter per second and meter per unit, kilometer per hour. ಯಾವಾಗ ಯೂಸ್ ಮಾಡ್ತೀವಿ ಈ ರೀತಿ ನೋಡ್ರಿ. ಮೀಟರ್ ಪರ್ ಸೆಕೆಂಡ್, ಮೀಟರ್ ಪರ್ ಮಿನಿಟ್, ಮೀಟರ್ ಪರ್ ಕಿಲೋಮೀಟರ್ ಅಂತ ಯೂಸ್ ಮಾಡಿದಾಗ ಸ್ಪೀಡಲ್ಲಿ ಕಿಲೋಮೀಟರ್ ಅಂತ ಯೂಸ್ ಮಾಡಿದಾಗ ಇದು ಯೂನಿಟ್ ಯೂಸ್ ಮಾಡ್ತೀವಿ. ಮೀಟರ್ ಸೆಕೆಂಡ್ಸ್ ಯೂಸ್ ಮಾಡಿದಾಗ ಇದು ಯೂನಿಟ್ ಯೂಸ್ ಮಾಡ್ತೀವಿ. ಸೆಕೆಂಡ್ಸ್ ಆ್ಯಂಡ್ ಅವರ್ ಯೂಸ್ ಮಾಡಿದಾಗ ಮೀಟರ್ ಪರ್ ಸೆಕೆಂಡ್ ಯೂಸ್ ಮಾಡ್ತೀವಿ. ಓಕೆ, ಸಿ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್. The basic unit of time is, as you know, that is second and represented in small s. Basic unit adu. And large unit means, large unit that is minute and hour. Basic unit second is second, and large unit means minute and hour. ಒಂದು ಕ್ಲಾಕಲ್ಲಿ ಸೆಕೆಂಡ್ಸ್ ಅನ್ನೋದು ಸ್ಮಾಲೆಸ್ಟ್ ಆಗಿರುತ್ತೆ, ಮಿನಿಟ್ಸ್ ಆ್ಯಂಡ್ ಅವರ್ ಅನ್ನೋದು ಲಾರ್ಜರ್ ಆಗಿರುತ್ತೆ. And next, second point. What is your second point? That is the basic unit of speed. Basic unit of speed, that is minute per, s means second, meter per second. And the larger unit is, that is kilometer per hour. ಮೀಟರ್ ಅಂದರೆ ಸ್ಮಾಲೆಸ್ಟ್ ಆಗಿರುತ್ತೆ, ಕಿಲೋಮೀಟರ್ ಅಂದರೆ ಆ್ಯಸ್ ಯು ನೋ ನಾವು 1 ಕಿಲೋಮೀಟರ್ 2 ಕಿಲೋಮೀಟರ್ಸ್ ಅಂತ ಮೆಜರ್ ಮಾಡ್ತೀವಿ. ಕಂಪೇರ್ಡ್ ಟು ದ ಮೀಟರ್, ಕಿಲೋಮೀಟರ್ಸ್ ಆರ್ ಲಾಂಗರ್. ದ್ಯಾಟ್ಸ್ ವೈ ದ ಲಾಂಗರ್ ಯೂನಿಟ್ ಆಫ್ ಸ್ಪೀಡ್ ಈಸ್ ಕಿಲೋಮೀಟರ್ ಪರ್ ಅವರ್. ದ ಬೇಸಿಕ್ ಯೂನಿಟ್ ಆಫ್ ದ ಸ್ಪೀಡ್ ಈಸ್ ಮೀಟರ್ ಪರ್ ಸೆಕೆಂಡ್ಸ್. ಓಕೆ, ನೆಕ್ಸ್ಟ್ ದಟ್ ಈಸ್ ಅನಿಸಿಯನ್ ಟೈಮ್. ಅನಿಸಿಯನ್ ಟೈಮ್ ಮೆಜರಿಂಗ್ ಡಿವೈಸ್. Ancient time measuring device. Some ancient time measuring device were sundials and water clocks and sand clocks. Ancient time ಅಲ್ಲಿ ಈ ರೀತಿ ಮೆಜರ್ಮೆಂಟ್ಸ್ ಇರುತ್ತೆ. ಸನ್ ನೋಡಿ ಹೇಳ್ತಿದ್ರು, ವಾಟರ್ ಕ್ಲಾಕ್ ಆ್ಯಂಡ್ ಸ್ಯಾಂಡ್ ಕ್ಲಾಕ್ಸ್ ವೈಸ್ ನಾವು ಅಬ್ಸರ್ವ್ ಮಾಡ್ತಿದ್ವಿ. ಫಾರ್ ಎಕ್ಸಾಂಪಲ್ ಸಿಯರ್ ಸ್ಯಾಂಡಲ್, ಇಟ್ ಯೂಸಸ್ ದಿ ಪೊಸಿಷನ್ ಆಫ್ ದಿ ಸನ್ ಟು ಡೆಪಿಟೆಡ್ ದ ಟೈಮ್. ಇದು ಸನ್ನ ನೋಡಿ ನಮಗೆ ಟೈಮ್ ಹೇಳ್ತಿತ್ತು. ಫಾರ್ ಎಕ್ಸಾಂಪಲ್ ಈ ರೀತಿ ಇದ್ರೆ ಆಲ್ಮೋಸ್ಟ್ ನಾವೆಲ್ಲರೂ ಕೇಳಿರ್ತೀವಿ, ಸನ್ ನಮಗೆ ಮೇಲ್ಗಡೆ ಬಂತು ಅಂದರೆ ಎಕ್ಸಾಕ್ಟ್ಲಿ 12 o'clock ಆಗಿರುತ್ತೆ, ನಮಗೆ ಲೆಫ್ಟ್ ಸೈಡ್ ಬಂದರೆ ರೈಟ್ ಸೈಡ್ ಬಂದರೆ ಅಂತ ಅವ್ರಿಗೆ ಅಸ್ಯೂಮ್ ಮಾಡಿ ನಮಗೆ ಟೈಮ್ ಗೆಸ್ ಮಾಡ್ತಿದ್ರು. ಆ್ಯಂಡ್ ನೆಕ್ಸ್ಟ್ ಒನ್ ದಟ್ ಈಸ್ ಸ್ಯಾಂಡ್ ಕ್ಲಾಕ್. ಸ್ಯಾಂಡ್ ಕ್ಲಾಕ್ಸ್, ಜಸ್ಟ್ ಯು ಹ್ಯಾವ್ ಟು ಅಬ್ಸರ್ವ್ ದಿಸ್ ಡಯಾಗ್ರಾಮ್. ಸ್ಯಾಂಡ್ ಕ್ಲಾಕ್ಸ್ ಮಾರ್ನಿಂಗಲ್ಲಿ ಸ್ಯಾಂಡಲ್ ಪೂರ್ತಿ ಇಲ್ಲಿರುತ್ತೆ, ಬಟ್ ಈವ್ನಿಂಗ್ ಆಗ್ತಾ ಹೀಗೆ ಕೆಳಗಡೆ ಬೀಳುತ್ತಾ ಹೋಗುತ್ತೆ. ಅಲ್ಲಿ ಟೈಮ್ ಅವರು ಗೆಸ್ ಮಾಡ್ತಿದ್ರು. ಗೆಸ್ ಮಾಡಿ 12 o'clock 1 o'clock ಅಂತ ಈ ರೀತಿ ಗೆಸ್ ಮಾಡ್ತಿದ್ರು. ಆ್ಯಂಡ್ ವಾಟರ್ ಕ್ಲಾಕ್ ಆಲ್ಸೋ ಸೇಮ್. ವಾಟರ್ ಕ್ಲಾಕಲ್ಲಿ ಏನಿರುತ್ತೆ ನೋಡಿ, ಈ ಪೂರ್ತಿ ವಾಟರ್ ಹಾಕಿರ್ತಾರೆ, ಸೊ ಕೆಳಗಡೆ ಬೀಳ್ತಾ ಹೋಗುತ್ತೆ, ಡ್ರಾಪ್ ವಾಯ್ಸ್. ಇಲ್ಲಿ ವಾಟರ್ ಕಡಿಮೆ ಹಾಕೋತಾ ಹೋಗ್ತೈತಿ, ಅವಾಗಲ್ಲಿ ಅವರು ಟೈಮನ್ನು ಗೆಸ್ ಮಾಡ್ತಿದ್ರು. ನೆಕ್ಸ್ಟ್ ಒನ್ ಪೆಂಡುಲಮ್ ಕ್ಲಾಕ್ ಅಂತೂ normally see this diagram, it use the pendulum to measure the time. And quarter clocks, as you know about the quarter clocks, it is a electrical circuit that works with the help of shell. ಇದು ಶೆಲ್ ಇಂದ ವರ್ಕ್ ಮಾಡುತ್ತೆ. ಸೊ ಕ್ವಾರ್ಟರ್ ಕ್ಲಾಕ್ ಎಲ್ಲರೂ ನಾರ್ಮಲಿ ನಮ್ಮಲ್ಲಿ ಇಲ್ಲಿ ಇದ್ದೇ ಇರುತ್ತೆ. ಸೊ ಇಂಪಾರ್ಟೆಂಟ್ ನೋಟ್. ವಾಟ್ ಈಸ್ ದ ನೋಟ್? ನವಡೇಸ್ most clocks or watches
most clocks or watches have an electric circuits with one or more shells. So those are called quadrant clocks. One or more shells ಇದ್ದು ಅಂದ್ರೆ ನಾವು ಅದಕ್ಕೆ quadrant clocks ಅಂತ ಕರಿತೀವಿ. The time measured by quadrant clocks is much more accurate than that of clocks available earlier. ಅಲ್ಲಿ ಏನೇನು ಇರುತ್ತೆ ಅಲ್ಲ, ಸೊ sundial and water clock, sandal clock is the water clocks are accurate measurement. Next, measuring speed. Measuring speed. The speed of an object can be measured if we know the distance covered by the object and the time taken. As you know about the formula of to calculate the speed, that is distance divided by time taken. So here one example is there. If a car covers a distance 100 kilometers in 2 hours, 100 kilometers in 2 hours ಅಂತ ಹೇಳಿದ್ದಾರೆ. ಸೊ ಡಿಸ್ಟೆನ್ಸ್ ಎಷ್ಟು ಕವರ್ ಆಯ್ತು ಇಲ್ಲಿ 100 kilometers, ಟೈಮ್ ಎಷ್ಟು ತೊಗೊಂಡಿದೆ 2 hours. ಸೊ ದ ಆನ್ಸರ್ ಈಸ್ ಡಿಸ್ಟೆನ್ಸ್ 200, ಟೈಮ್ ಟೇಕನ್ 2, 2 1s are 2 50s are. ಸೊ ಆನ್ಸರ್ ಈಸ್ 50 ಆ್ಯಂಡ್ ಇಲ್ಲಿ ಕಿಲೋಮೀಟರ್ ಇದೆ, ಅವರ್ ಇದೆ. ಸೊ ಯೂನಿಟ್ಸ್ ಏನು ಬರುತ್ತೆ, ಕಿಲೋಮೀಟರ್ ಪರ್ ಅವರ್. ಓಕೆ, ನೆಕ್ಸ್ಟ್, ಇಫ್ ಯು ನೋ ದ ಸ್ಪೀಡ್ ಆಫ್ ದಿ ಕಾರ್ ಆ್ಯಂಡ್ ದ ಟೈಮ್ ವಿ ಕ್ಯಾನ್ ಫೈಂಡ್ ದ ಡಿಸ್ಟೆನ್ಸ್. ಅಂದ್ರೆ ನಮ್ಗೆ ಟೈಮ್ ಸ್ಪೀಡ್ ಗೊತ್ತಿತ್ತು ಆ್ಯಂಡ್ ಟೈಮ್ ಗೊತ್ತಿತ್ತು ಅಂದ್ರೆ ನಾವು ಅದು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದೆ ಅಂತ ನಾವು ಅದು ಹೇಳ್ಬೋದು. ವಿಚ್ ಇಸ್ ಯುವರ್ ಫಾರ್ಮುಲಾ, ದಟ್ ಈಸ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು time. These are the very important formulas, that is time, distance and speed. Speed calculate ಮಾಡುವಾಗ ಈ ಫಾರ್ಮುಲಾ ಹಚ್ತೀವಿ, ಡಿಸ್ಟೆನ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಆ್ಯಂಡ್ ಟೈಮ್ ಕ್ಯಾಲ್ಕುಲೇಟ್ ಮಾಡುವಾಗ ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಸೊ if we know the speed of the car and time, we have to calculate distance formula, that is speed into time. Speed ಎಷ್ಟಿದೆ 50. For example, speed 50 into time 2. Here see, that's why it is in kilometer, means 50 into 2 equal to 100 kilometers. Next one, if we know distance covered by the car and the speed. ನಮಗೆ ಡಿಸ್ಟೆನ್ಸ್ ಗೊತ್ತಿದೆ ಆ್ಯಂಡ್ ಸ್ಪೀಡ್ ಗೊತ್ತಿದೆ ಅಂದರೆ ನಾವೇನು ಟೈಮ್ ಫೈಂಡ್ ಔಟ್ ಮಾಡಬೇಕು, ಅದು ಎಷ್ಟು ಟೈಮ್ ತೊಗೊಳುತ್ತೆ. ಡಿಸ್ಟೆನ್ಸ್ ಈಸ್ 100. ದೀಸ್ ಆರ್ ದ ಆಲ್ ಸಿಂಪಲ್ ಎಕ್ಸಾಂಪಲ್ಸ್. ನಿಮಗೆ ತಿಳಿಬೇಕು ಅಂತ ಸಿಂಪಲ್ಸ್ ಎಕ್ಸಾಂಪಲ್ಸ್ ಇದೆ ಇವು. ಟೈಮ್ ಮೀನ್ಸ್ ಹೌ ಮಚ್ ಡಿಸ್ಟೆನ್ಸ್ ಆ್ಯಂಡ್ ಡಿವೈಡೆಡ್ ಬೈ ಸ್ಪೀಡ್. ಇಷ್ಟು ಡಿಸ್ಟೆನ್ಸ್ ಇಷ್ಟು ಸ್ಪೀಡಲ್ಲಿ ಹೋತು ಅಂದರೆ ಅದು ಎಷ್ಟು ಟೈಮ್ ತೊಗೊಳುತ್ತೆ ಅಂದರೆ ಕ್ಯಾನ್ಸಲ್ ಮಾಡಿ 2 hours ಟೈಮ್ ತೊಗೊಳುತ್ತೆ. ಓಕೆ, ಹಿಯರ್ ಯು ಹ್ಯಾವ್ ಟು remember these all the formula to using. ಸ್ಪೀಡ್ ಕೊಟ್ಟಾಗ ನಾವು ಈ ಫಾರ್ಮುಲಾ ಅಪ್ಲೈ ಮಾಡಬೇಕಾಗುತ್ತೆ, ಡಿಸ್ಟೆನ್ಸ್ ಆ್ಯಂಡ್ ಟೈಮ್ ಕೊಟ್ಟಾಗ ಈ ಫಾರ್ಮುಲಾ ಅಪ್ಲೈ ಮಾಡಿ ಈಸಿಯಾಗಿ ನಾವು ಸ್ಪೀಡನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ದಿಸ್ ಈಸ್ ಅಬೌಟ್ ಮೆಜರಿಂಗ್ ಆಫ್ ಸ್ಪೀಡ್. in the next section we will continue this part. Okay, thank you.